ಐಟಿ ಸಿಟಿ ಜನ ಎದುರು ನೋಡ್ತಾ ಇದ್ರು ಮೆಟ್ರೋ ದರದ ಬಳಿಕ ಆಟೋ ದರ ಕೂಡ ಹೆಚ್ಚಳ ಆಗ್ಬಿಡುತ್ತಾ ಅಂತ. ಕಾರಣ ಅಂಥದ್ದೊಂದು ಪ್ರಸ್ತಾವನೆ ಸರ್ಕಾರದ ಮುಂದೆ ಇತ್ತು. ಬಟ್ ಈಗ ಸದ್ಯಕ್ಕಂತೂ ಆಟೋ ದರ ಏರಿಕೆ ಆಗಲ್ಲ ಅನ್ನೋ ಮೂಲಕ ಆಟೋ ಚಾಲಕರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಏಪ್ರಿಲ್ನಲ್ಲಿ ಆಟೋ ಮೀಟರ್ ದರ ಏರಿಕೆ ಇಲ್ಲ. ರಿಪಬ್ಲಿಕಾನ ಜೊತೆ ಬೆಂಗಳೂರು ಡಿಸಿ ಜಗದೀಶ್ ಮಾತನಾಡಿದ್ದಾರೆ. ಮೀಟರ್ ದರ 10 ರೂಪಾಯಿ ಏರಿಕೆ ಮಾಡೋದಕ್ಕೆ ಒತ್ತಾಯ ಇತ್ತು. ಮಿನಿಮಮ್ ಚಾರ್ಜ್ 40 ರೂಪಾಯಿಗೆ ಒತ್ತಾಯ ಮಾಡಿದ್ರು. ಆದ್ರೆ ಸದ್ಯಕ್ಕಂತೂ ಮಾಡಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಡಿಸಿ ಜಗದೀಶ್. ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಜಗದೀಶ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಆಟೋ ದರ ವಿಚಾರವಾಗಿ ಏಪ್ರಿಲ್ 1ರಿಂದ ಹೊಸ ದರ ನಿಗದಿ ಆಗುತ್ತೆ ಸರ್, ಏನು ನಿರ್ಧಾರ ಆಗುತ್ತೆ? ಆ ತರದ ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಆಗಿದೆ. 10 ವರ್ಷಗಳ ನಂತರ ಆಗಿದೆ. ಈಗೇನ್ ಮತ್ತೆ 3 ವರ್ಷಕ್ಕೇನೆ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನ ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ ಡಿಸಿಪಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ. ಸಭೆ ಮಾಡಿದ್ದಾರೆ. ಅಹವಾಲು ಅವ್ರ ಹತ್ರ ಏನಿದೆ, ಅವ್ರ ಮನವಿ ಏನಿದೆ ಅಂತ ತೆಗೆದುಕೊಳ್ತಾ ಇದ್ವಿ. ಅದಾದ್ಮೇಲೆ RTI ಮೀಟಿಂಗ್ ಅಲ್ಲಿ ಇಟ್ಟು ಡಿಸ್ಕಸ್ ಮಾಡಿ ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏನ್ ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನ್ ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು, ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು, 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ. ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸಿಲ್ಲ ದರ ಇಲ್ಲ, ಆತರ ನಿರ್ಧಾರ ಆಗಿಲ್ಲ. ಸರಿ, ಇದಿಷ್ಟು ಬೆಂಗಳೂರು ಡಿಸಿ ಜಗದೀಶ್ ಅವರ ಮಾತಾಡಿದ್ರು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕಾನ ಬೆಂಗಳೂರು. ಐಟಿ ಸಿಟಿ ಜನ ಎದುರು ನೋಡ್ತಾ ಇದ್ರು ಮೆಟ್ರೋ ದರದ ಬಳಿಕ ಆಟೋ ದರ ಕೂಡ ಹೆಚ್ಚಳ ಆಗ್ಬಿಡುತ್ತಾ ಅಂತ. ಕಾರಣ ಅಂಥದ್ದೊಂದು ಪ್ರಸ್ತಾವನೆ ಸರ್ಕಾರದ ಮುಂದೆ ಇತ್ತು. ಬಟ್ ಈಗ ಸದ್ಯಕ್ಕಂತೂ ಆಟೋ ದರ ಏರಿಕೆ ಆಗಲ್ಲ ಅನ್ನೋ ಮೂಲಕ ಆಟೋ ಚಾಲಕರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಏಪ್ರಿಲ್ನಲ್ಲಿ ಆಟೋ ಮೀಟರ್ ದರ ಏರಿಕೆ ಇಲ್ಲ. ರಿಪಬ್ಲಿಕಾನ ಜೊತೆ ಬೆಂಗಳೂರು ಡಿಸಿ ಜಗದೀಶ್ ಮಾತನಾಡಿದ್ದಾರೆ. ಮೀಟರ್ ದರ 10 ರೂಪಾಯಿ ಏರಿಕೆ ಮಾಡೋದಕ್ಕೆ ಒತ್ತಾಯ ಇತ್ತು. ಮಿನಿಮಮ್ ಚಾರ್ಜ್ 40 ರೂಪಾಯಿಗೆ ಒತ್ತಾಯ ಮಾಡಿದ್ರು. ಆದ್ರೆ ಸದ್ಯಕ್ಕಂತೂ ಮಾಡಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಡಿಸಿ ಜಗದೀಶ್. ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಜಗದೀಶ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಆಟೋ ದರ ವಿಚಾರವಾಗಿ ಏಪ್ರಿಲ್ 1ರಿಂದ ಹೊಸ ದರ ನಿಗದಿ ಆಗುತ್ತೆ ಸರ್, ಏನು ನಿರ್ಧಾರ ಆಗುತ್ತೆ? ಆ ತರದ ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಆಗಿದೆ. 10 ವರ್ಷಗಳ ನಂತರ ಆಗಿದೆ. ಈಗೇನ್ ಮತ್ತೆ 3 ವರ್ಷಕ್ಕೇನೆ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನ ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ ಡಿಸಿಪಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ. ಸಭೆ ಮಾಡಿದ್ದಾರೆ. ಅಹವಾಲು ಅವ್ರ ಹತ್ರ ಏನಿದೆ, ಅವ್ರ ಮನವಿ ಏನಿದೆ ಅಂತ ತೆಗೆದುಕೊಳ್ತಾ ಇದ್ವಿ. ಅದಾದ್ಮೇಲೆ RTI ಮೀಟಿಂಗ್ ಅಲ್ಲಿ ಇಟ್ಟು ಡಿಸ್ಕಸ್ ಮಾಡಿ ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏನ್ ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನ್ ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು, ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು, 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ. ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸಿಲ್ಲ ದರ ಇಲ್ಲ, ಆತರ ನಿರ್ಧಾರ ಆಗಿಲ್ಲ. ಸರಿ, ಇದಿಷ್ಟು ಬೆಂಗಳೂರು ಡಿಸಿ ಜಗದೀಶ್ ಅವರ ಮಾತಾಡಿದ್ರು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕಾನ ಬೆಂಗಳೂರು. ಐಟಿ ಸಿಟಿ ಜನ ಎದುರು ನೋಡ್ತಾ ಇದ್ರು ಮೆಟ್ರೋ ದರದ ಬಳಿಕ ಆಟೋ ದರ ಕೂಡ ಹೆಚ್ಚಳ ಆಗ್ಬಿಡುತ್ತಾ ಅಂತ. ಕಾರಣ ಅಂಥದ್ದೊಂದು ಪ್ರಸ್ತಾವನೆ ಸರ್ಕಾರದ ಮುಂದೆ ಇತ್ತು. ಬಟ್ ಈಗ ಸದ್ಯಕ್ಕಂತೂ ಆಟೋ ದರ ಏರಿಕೆ ಆಗಲ್ಲ ಅನ್ನೋ ಮೂಲಕ ಆಟೋ ಚಾಲಕರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಏಪ್ರಿಲ್ನಲ್ಲಿ ಆಟೋ ಮೀಟರ್ ದರ ಏರಿಕೆ ಇಲ್ಲ. ರಿಪಬ್ಲಿಕಾನ ಜೊತೆ ಬೆಂಗಳೂರು ಡಿಸಿ ಜಗದೀಶ್ ಮಾತನಾಡಿದ್ದಾರೆ. ಮೀಟರ್ ದರ 10 ರೂಪಾಯಿ ಏರಿಕೆ ಮಾಡೋದಕ್ಕೆ ಒತ್ತಾಯ ಇತ್ತು. ಮಿನಿಮಮ್ ಚಾರ್ಜ್ 40 ರೂಪಾಯಿಗೆ ಒತ್ತಾಯ ಮಾಡಿದ್ರು. ಆದ್ರೆ ಸದ್ಯಕ್ಕಂತೂ ಮಾಡಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಡಿಸಿ ಜಗದೀಶ್. ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಜಗದೀಶ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಆಟೋ ದರ ವಿಚಾರವಾಗಿ ಏಪ್ರಿಲ್ 1ರಿಂದ ಹೊಸ ದರ ನಿಗದಿ ಆಗುತ್ತೆ ಸರ್, ಏನು ನಿರ್ಧಾರ ಆಗುತ್ತೆ? ಆ ತರದ ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಆಗಿದೆ. 10 ವರ್ಷಗಳ ನಂತರ ಆಗಿದೆ. ಈಗೇನ್ ಮತ್ತೆ 3 ವರ್ಷಕ್ಕೇನೆ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನ ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ ಡಿಸಿಪಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ. ಸಭೆ ಮಾಡಿದ್ದಾರೆ. ಅಹವಾಲು ಅವ್ರ ಹತ್ರ ಏನಿದೆ, ಅವ್ರ ಮನವಿ ಏನಿದೆ ಅಂತ ತೆಗೆದುಕೊಳ್ತಾ ಇದ್ವಿ. ಅದಾದ್ಮೇಲೆ RTI ಮೀಟಿಂಗ್ ಅಲ್ಲಿ ಇಟ್ಟು ಡಿಸ್ಕಸ್ ಮಾಡಿ ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏನ್ ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನ್ ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು, ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು, 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ. ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸಿಲ್ಲ ದರ ಇಲ್ಲ, ಆತರ ನಿರ್ಧಾರ ಆಗಿಲ್ಲ. ಸರಿ, ಇದಿಷ್ಟು ಬೆಂಗಳೂರು ಡಿಸಿ ಜಗದೀಶ್ ಅವರ ಮಾತಾಡಿದ್ರು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕಾನ ಬೆಂಗಳೂರು. ಐಟಿ ಸಿಟಿ ಜನ ಎದುರು ನೋಡ್ತಾ ಇದ್ರು ಮೆಟ್ರೋ ದರದ ಬಳಿಕ ಆಟೋ ದರ ಕೂಡ ಹೆಚ್ಚಳ ಆಗ್ಬಿಡುತ್ತಾ ಅಂತ. ಕಾರಣ ಅಂಥದ್ದೊಂದು ಪ್ರಸ್ತಾವನೆ ಸರ್ಕಾರದ ಮುಂದೆ ಇತ್ತು. ಬಟ್ ಈಗ ಸದ್ಯಕ್ಕಂತೂ ಆಟೋ ದರ ಏರಿಕೆ ಆಗಲ್ಲ ಅನ್ನೋ ಮೂಲಕ ಆಟೋ ಚಾಲಕರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಏಪ್ರಿಲ್ನಲ್ಲಿ ಆಟೋ ಮೀಟರ್ ದರ ಏರಿಕೆ ಇಲ್ಲ. ರಿಪಬ್ಲಿಕಾನ ಜೊತೆ ಬೆಂಗಳೂರು ಡಿಸಿ ಜಗದೀಶ್ ಮಾತನಾಡಿದ್ದಾರೆ. ಮೀಟರ್ ದರ 10 ರೂಪಾಯಿ ಏರಿಕೆ ಮಾಡೋದಕ್ಕೆ ಒತ್ತಾಯ ಇತ್ತು. ಮಿನಿಮಮ್ ಚಾರ್ಜ್ 40 ರೂಪಾಯಿಗೆ ಒತ್ತಾಯ ಮಾಡಿದ್ರು. ಆದ್ರೆ ಸದ್ಯಕ್ಕಂತೂ
ಮಾಡಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಡಿಸಿ ಜಗದೀಶ್. ಎಸ್, ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಜಗದೀಶ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಆಟೋ ದರ ವಿಚಾರವಾಗಿ ಏಪ್ರಿಲ್ 1ರಿಂದ ಹೊಸ ದರ ನಿಗದಿ ಆಗುತ್ತೆ ಸರ್. ಏನು ನಿರ್ಧಾರ ಆಗುತ್ತೆ? ಆ ತರದ ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಆಗಿದೆ. 10 ವರ್ಷಗಳ ನಂತರ ಆಗಿದೆ. ಈಗೇನ್ ಮತ್ತೆ 3 ವರ್ಷಕ್ಕೆ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನ ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ ಡಿಸಿಪಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ. ಸಭೆ ಮಾಡಿದ್ದಾರೆ. ಅಹವಾಲು ಅವ್ರ ಹತ್ರ ಏನಿದೆ, ಅವ್ರ ಮನವಿ ಏನಿದೆ ಅಂತ ತೆಗೆದುಕೊಳ್ತಾ ಇದ್ವಿ. ಅದಾದ್ಮೇಲೆ RTA ಮೀಟಿಂಗ್ ಅಲ್ಲಿ ಇಟ್ಟು ಡಿಸ್ಕಸ್ ಮಾಡಿ ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏನ್ ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನ್ ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು, ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು, 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ ದರ ಇಲ್ಲ. ಆತರ ನಿರ್ಧಾರ ಆಗಿಲ್ಲ. ಇದಿಷ್ಟು ಬೆಂಗಳೂರು ಡಿಸಿ ಜಗದೀಶ್ ಅವರ ಮಾತಾಡಿದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐಟಿ ಸಿಟಿ ಜನ ಎದುರು ನೋಡ್ತಾ ಇದ್ರು ಮೆಟ್ರೋ ದರದ ಬಳಿಕ ಆಟೋ ದರ ಕೂಡ ಹೆಚ್ಚಳ ಆಗ್ಬಿಡುತ್ತಾ ಅಂತ. ಕಾರಣ ಅಂಥದ್ದೊಂದು ಪ್ರಸ್ತಾವನೆ ಸರ್ಕಾರದ ಮುಂದೆ ಇತ್ತು. ಬಟ್ ಈಗ ಸದ್ಯಕ್ಕಂತೂ ಆಟೋ ದರ ಏರಿಕೆ ಆಗಲ್ಲ ಅನ್ನೋ ಮೂಲಕ ಆಟೋ ಚಾಲಕರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಏಪ್ರಿಲ್ನಲ್ಲಿ ಆಟೋ ಮೀಟರ್ ದರ ಏರಿಕೆ ಇಲ್ಲ. ರಿಪಬ್ಲಿಕ್ ಕನ್ನಡ ಜೊತೆ ಬೆಂಗಳೂರು ಡಿಸಿ ಜಗದೀಶ್ ಮಾತನಾಡಿದ್ದಾರೆ. ಮೀಟರ್ ದರ 10 ರೂಪಾಯಿ ಏರಿಕೆ ಮಾಡೋದಕ್ಕೆ ಒತ್ತಾಯ ಇತ್ತು. ಮಿನಿಮಮ್ ಚಾರ್ಜ್ 40 ರೂಪಾಯಿಗೆ ಒತ್ತಾಯ ಮಾಡಿದ್ರು. ಆದ್ರೆ ಸದ್ಯಕ್ಕಂತೂ ಮಾಡಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಡಿಸಿ ಜಗದೀಶ್. ಎಸ್, ನಮ್ಮ ಜೊತೆ ಈಗ ಜಿಲ್ಲಾಧಿಕಾರಿ ಜಗದೀಶ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಆಟೋ ದರ ವಿಚಾರವಾಗಿ ಏಪ್ರಿಲ್ 1ರಿಂದ ಹೊಸ ದರ ನಿಗದಿ ಆಗುತ್ತೆ ಸರ್. ಏನು ನಿರ್ಧಾರ ಆಗುತ್ತೆ? ಆ ತರದ ಯಾವುದೇ ನಿರ್ಧಾರ ಆಗಿಲ್ಲ. 2011ರಲ್ಲಿ ಆಟೋ ದರ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ 2021ರಲ್ಲಿ ಆಗಿದೆ. 10 ವರ್ಷಗಳ ನಂತರ ಆಗಿದೆ. ಈಗೇನ್ ಮತ್ತೆ 3 ವರ್ಷಕ್ಕೆ ಆಟೋ ದರ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇದು ಸರಿಯಾಗಿದೆ ಇಲ್ಲ ಅನ್ನೋದನ್ನ ನಾವು ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕಾಗಿ ಡಿಸಿಪಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅಂತ ಹೇಳಿದ್ವಿ. ಸಭೆ ಮಾಡಿದ್ದಾರೆ. ಅಹವಾಲು ಅವ್ರ ಹತ್ರ ಏನಿದೆ, ಅವ್ರ ಮನವಿ ಏನಿದೆ ಅಂತ ತೆಗೆದುಕೊಳ್ತಾ ಇದ್ವಿ. ಅದಾದ್ಮೇಲೆ RTA ಮೀಟಿಂಗ್ ಅಲ್ಲಿ ಇಟ್ಟು ಡಿಸ್ಕಸ್ ಮಾಡಿ ಬೆಲೆ ಏರಿಕೆ ಎಲ್ಲ ಏನಾಗಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏನ್ ಏರಿಕೆ ಆಗಿದೆ, ಆಟೋ ಚಾಸಿ ಬೆಲೆ ಏನ್ ಹೆಚ್ಚಾಗಿದೆ, 21ರಲ್ಲಿ ಎಷ್ಟಿತ್ತು, ಈಗ 25ರಲ್ಲಿ ಎಷ್ಟಾಗಿದೆ, 11ರಲ್ಲಿ ಎಷ್ಟಿತ್ತು, 21ರಲ್ಲಿ ಎಷ್ಟಾಗಿದೆ, ಇವೆಲ್ಲ ಪರಿಶೀಲನೆ ನಂತರ ನಾವು ಒಂದು ನಿರ್ಧಾರ. ಏಪ್ರಿಲ್ 1ರಿಂದ ಚಾಲಕರು ಏನು ಆಗ್ರಹ ಪಡಿಸ್ತಿಲ್ಲ ದರ ಇಲ್ಲ. ಆತರ ನಿರ್ಧಾರ ಆಗಿಲ್ಲ. ಇದಿಷ್ಟು ಬೆಂಗಳೂರು ಡಿಸಿ ಜಗದೀಶ್ ಅವರ ಮಾತಾಡಿದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸ್ ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಂದ್ರ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀನಿ ಅಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.